ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ರಾಮ್ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರೋ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ನ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಜಾಸ್ತಿ ಲೆಂದಿಯಾಗೇನು ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡೋಣ ಅಂತ ಇದ್ದೀನಿ. ಬನ್ನಿ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಆರ್ಟ್ ಆಫ್ ಲಿವಿಂಗ್ ಇದು ರವಿಶಂಕರ್ ಗುರೂಜಿ ಅವರಿಂದ ಕಟ್ಟಿಸಲ್ಪಟ್ಟಿರುವಂತಹ ಒಂದು ಆಶ್ರಮ. ರವಿಶಂಕರ್ ಗುರೂಜಿ ಅವರು 1986ರಲ್ಲಿ ಈ ಆಶ್ರಮನ ಕಟ್ಟಿಸ್ತಾರೆ. ಸಂಸ್ಕೃತದಲ್ಲಿ ಶ್ರಮ ಅಂದರೆ ಎಫರ್ಟ್ ಅಂತ ಅರ್ಥ. ಎಲ್ಲಿ ಯಾವುದೇ ಎಫರ್ಟ್ ಆಗದೆ ಎಲ್ಲನೂ ನಡೆಯುತ್ತೋ ಅದನ್ನು ಆಶ್ರಮ ಅಂತ ಕರೀತಾರೆ. ವರ್ಷವಿಡೀ ಸಾವಿರಾರು ಜನ ತಮ್ಮನ್ನು ತಾವು ಯೋಗ, ಧ್ಯಾನ ಮತ್ತು ಸ್ಪಿರಿಚುವಲ್ ಜರ್ನಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಕನಕಪುರ ರಸ್ತೆಯಲ್ಲಿರೋ ಈ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಟರ್ಮಿನಲ್ನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ನಾವು ಮೆಟ್ರೋದಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಬಂದು ಅಲ್ಲಿಂದ BMTC ಬಸ್ ಹತ್ಕೊಂಡ್ವಿ. ಅಲ್ಲಿಂದ ಯಜ್ಞಶಾಲಾ ಬಸ್ ಸ್ಟಾಪಲ್ಲಿ ಇಳಿದು ಈಗ ಆರ್ಟ್ ಆಫ್ ಲಿವಿಂಗ್ಗೆ ರೀಚ್ ಆಗಿದ್ದೀವಿ. ಒಂದು ವೇಳೆ ನೀವೇನಾದರೂ ಇಲ್ಲಿಗೆ ಒನ್ ಡೇ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಎಂಟ್ರಿ ಫ್ರೀ ಇರುತ್ತೆ. ಒಂದು ವೇಳೆ ನೀವು ಇಲ್ಲಿ ಕೋರ್ಸ್ ತಗೊಂಡು ಇಲ್ಲಿ ಸ್ಟೇ ಮಾಡ್ತೀರಾ ಅಂತ ಹೇಳಿದ್ರೆ ಆ ಕೋರ್ಸ್ಗೆ ತಕ್ಕಂತೆ ನಾವಿಲ್ಲಿ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ನೀವಿಲ್ಲಿ ರಿಸೆಪ್ಷನ್ ಹತ್ರ ಕೇಳಿದ್ರೆ ಯಾವ್ಯಾವ ಕೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರಿಸೆಪ್ಷನ್ ಇಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಈ ಪ್ಲೇಸ್ ಸಿಗುತ್ತೆ. ಇದನ್ನು ಗುರುಪಾದುಕ ವನ ಅಂತ ಕರೀತಾರೆ. ಒಬ್ಬ ಗುರುವಿನ ಪಾದುಕೆಯನ್ನು ಹೋಲೋ ರೀತಿಯಲ್ಲಿ ಇದನ್ನು ಬಿಲ್ಡ್ ಮಾಡಿರೋದ್ರಿಂದ ಇದನ್ನು ಗುರುಪಾದುಕ ವನ ಅಂತ ಕರೀತಾರೆ. ಇದೊಂದು ಓಪನ್ ಏರ್ ಥಿಯೇಟರ್ ಆಗಿದ್ದು ಇಲ್ಲಿ ಹಲವಾರು ಈವೆಂಟ್ಗಳನ್ನ ನಡೆಸ್ತಾರೆ. ಆರಾಮಾಗಿ ಇಲ್ಲಿ ಎಲ್ಲ ಬಂದ್ಬಿಟ್ಟು ಕೂತ್ಕೊಂಡು ನೋಡ್ಬೋದು. ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜನರಿಗೆ ಕೂತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಮಂಟಪಗಳನ್ನೂ ಕೂಡ ಮಾಡಿದ್ದಾರೆ. ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ವಿಶಾಲಾಕ್ಷಿ ಮಂಟಪ ಇಲ್ಲಿಂದನೇ ಕಾಣ್ತಾ ಇದೆ ನೋಡಿ. ಈಗ ನಾವು ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್. ಇಲ್ಲಿ ಕಾಂಪೌಂಡ್ ಒಳಗಡೆನೆ ನಿಮಗೆ ತುಂಬ ಸ್ಟೋರ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಈಗ ನಾವು ಆರ್ಟ್ ಆಫ್ ಲಿವಿಂಗ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ವಿಶಾಲಾಕ್ಷಿ ಮಂಟಪದ ಹತ್ರ ಬಂದಿದ್ದೀವಿ. ವಿಶಾಲಾಕ್ಷಿ ಮಂಟಪ ಇದು 5 ಟೈರ್ ಮೆಡಿಟೇಷನ್ ಲಾಂಜ್ ಆಗಿದ್ದು ಇದನ್ನು 2003ರಲ್ಲಿ ಕಟ್ಟಿಸ್ತಾರೆ. ಈ ಮಂಟಪ ಸರ್ಕ್ಯುಲರ್ ಶೇಪಲ್ಲಿರೋ 5 ಅಂತಸ್ತುಗಳನ್ನು ಹೊಂದಿರೋದ್ರಿಂದ ಇದನ್ನು 5 ಟೈರ್ ಮೆಡಿಟೇಷನ್ ಸೆಂಟರ್ ಅಂತ ಕರೀತಾರೆ. ವಿಶಾಲಾಕ್ಷಿ ಮಂಟಪದ ಒಳಗಡೆಗೆ ನಾವು ಧ್ಯಾನನ ಮಾಡ್ಬೋದು. ಇಲ್ಲಿ 6:30ಯಿಂದ 7:30ವರೆಗೆ ಕೀರ್ತನೆಗಳನ್ನ ಕೂಡ ನಡೆಸ್ತಾರೆ. ಪ್ರತಿಯೊಂದು ಅಂತಸ್ತಿನ ಎಜ್ಜಿನಲ್ಲಿನೂ ಕೂಡ ನಾವು ಸರ್ಕ್ಯುಲರ್ ಶೇಪಲ್ಲಿ ಲೋಟಸ್ ಪೆಟಲ್ಗಳನ್ನ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 1008 ಲೋಟಸ್ ಪೆಟಲ್ಗಳನ್ನ ಮಾಡಿದ್ದಾರೆ. ಈ ಮಂಟಪನ ತುಂಬ ಸಖತ್ತಾಗಿ ಕಟ್ಟಿಸಿದ್ದಾರೆ. ಇದನ್ನು ಆಧುನಿಕ ಜಗತ್ತಿನ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಲೇ ಹೇಳ್ಬೋದು ನಾವು. ಒಂದೇ ಟೈಮಲ್ಲಿ 25,000 ಜನರನ್ನು ಅಕೊಮಡೇಟ್ ಮಾಡುವಷ್ಟು ಕೆಪಾಸಿಟಿ ಈ ಮಂಟಪ ಹೊಂದಿದೆ. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಇರ್ಬೋದು ಅಂತೇಳಿ ಇದು. ಬನ್ನಿ ಒನ್ ಟೈಮ್ ಹೊರಗಡೆಯಿಂದ ರೌಂಡ್ ಹಾಕೊಂಡು ಬರೋಣ, ಹೆಂಗೆ ಕಾಣುತ್ತೆ ಅಂತ ನೋಡೋಣ ಇದು. ಇಲ್ಲಿ ಈ ಮಂಟಪದ ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣ್ತಾ ಇದೆ ನೋಡಿ, ಏನು ಸಖತ್ತಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.